ಆದರೆ ನಿಮ್ಮ ಜೊತೆ ಆಗಲ್ಲ. ನಿಮ್ಮ ವಿಷಯದಲ್ಲಿ ನನಗೆ ಆ ಥರದ್ದು ಯಾವ ಬೇಲಿನೂ ಇಲ್ಲ. ಯಾರ ಜೊತೆನೂ ಇಲ್ಲದೆ ಇರೋ ಸಲಿಗೆ ಇದೆ. ಆ ಸಲಿಗೆಯಲ್ಲಿ ಮಾತಾಡಿದೆ ಅಷ್ಟೇ. ನೀವು ನನ್ನ ಅರ್ಥ ಮಾಡ್ಕೋತೀರಾ, ತಪ್ಪು ತಿಳ್ಕೊಳ್ಳಲ್ಲ ನನ್ನ ನಂಬಿಕೆಯಲ್ಲಿ. ನಾನು ನಿಮ್ಮ ಜೊತೆ ಅಲ್ಲದೆ ಇನ್ನು ಯಾರ ಜೊತೆ ಆಗಿರಲಿ ಭೂಮಿಕಾ, ನಾನಾಗಿರೋದಕ್ಕೆ ನನಗಿರೋ ಅವಕಾಶ ಒಂದು ನೀವು, ಇನ್ನೊಂದು ಆನಂದ. ನಿಮ್ಮಿಬ್ಬರಿಗೂ ನನ್ನ ಜೀವನದಲ್ಲಿ ಕೊಟ್ಟಿರೋ ಜಾಗ ಎಂಥದ್ದು ಅಂತ ನನಗೆ ಮಾತ್ರ ಗೊತ್ತು ಭೂಮಿ. ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಅಯ್ಯೋ ದೇವ್ರೆ, ನಂದು ಮುಗೀತು ಅಂತ ನೀವು ಶುರು ಹಚ್ಕೊಂಡ್ರಾ? ಪ್ಲೀಸ್ ಗೌತಮವ್ರೆ, ಸಮಾಧಾನ ಮಾಡ್ಕೊಳ್ಳಿ. ನೀವು ನನ್ನ ಮುದ್ದು ಟೆಡಿಬೇರ್ ಅಲ್ವಾ? ಏನಂದ್ರೆ? ನನ್ನ ಮುದ್ದು ಟೆಡಿಬೇರ್. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಸಮಾಧಾನ ಆಗ್ತಿಲ್ಲ. ಈಗ ಸಮಾಧಾನ ಆಯ್ತಾ? ಈಗ ಚೂರು ಚೂರು. ಚೂರು ಚೂರ. ಏನು ಗುಂಡು? ಹಾ, ನೀವು ಹೆಂಡ್ತಿನ ಮಾತಾಡಿಸ್ತಾ ಎಲ್ಲ ತಣ್ಣಗಾಯ್ತಾ? ವಿಷಯ ತಲುಪ್ತಾ ನಿಮಗೆ? ಅಷ್ಟು ಬೇಗ ಹೇಳೋದ್ರಾ? ಅವಳು ಯಾಕೋ ಹೇಳಬೇಕು? ನನಗೆ ಎಲ್ಲ ಗೊತ್ತಾಗುತ್ತೆ. ನನಗಿರೋ ಅನುಭವಕ್ಕೆ ಇದ್ಯಾವ ಲೆಕ್ಕ? ನಿಮ್ಮ ಹಾವ ಭಾವ ಚಲನ ವಲನ ಇದನ್ನೆಲ್ಲ ನೋಡಿದ್ರೆ ಹೇಳ್ಬಿಡ್ತೀನಿ, ಇದು ಹೀಗೆ ಆಗಿರ್ಬೇಕು. ನಿಮ್ಮ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ನೀನು ಎಷ್ಟೇ ಹುಷಾರಾಗಿದ್ರು ಅಷ್ಟೇ, ನಾನೆಲ್ಲ ಕಂಡಿಡಿದ್ಬಿಡ್ತೀನಿ. ಹುಷಾರಾಗಿದ್ದಷ್ಟು ಕಂಡಿಡಿಯೋದು ಬಹಳ ಸುಲಭ. ಯಾಕೆಂದ್ರೆ ಕಳ್ಳನ ಕಳೆ ಮುಖದಲ್ಲಿ ಎದ್ದು ಕಾಡ್ತಾ ಇರುತ್ತೆ. ಅದಿರ್ಲಿ, ಈಗ ನಾನು ಹೇಳೋ ಮಾತನ್ನ ಗಮನ ಕೊಟ್ಟು ಕೇಳಿಸ್ಕೊ. ಇದೆಲ್ಲ ಮುಂದೆ ನಿನ್ನ ಒಳ್ಳೇದಕ್ಕಾಗಿ ಹೇಳೋದು. ನೋಡ್ಗುಂಡು, ಗಂಡ ಆದವನು ಹೆಂಡ್ತಿನ ಬರೀ ಪ್ರೀತಿ ಮಾಡಿದ್ರೆ ಸಾಲದು, ಅವಳನ್ನ ಅರ್ಥ ಮಾಡ್ಕೋಬೇಕು. ಅದು ತುಂಬಾ ಮುಖ್ಯ. ಗುಂಡು, ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊ. ಭೂಮಿಕಾ ಎಲ್ರ ತರ ಅಲ್ಲಪ್ಪ. ಅವಳು ತಪ್ಪು ಮಾಡವಳೆ ಅಲ್ಲ. ನಮ್ಮ ದೃಷ್ಟಿಯಲ್ಲಿ ಅವಳು ತಪ್ಪು ಮಾಡಿದಾಳೆ ಅಂತ ಅನ್ನಿಸ್ಬಹುದು. ಆದ್ರೆ ಸರಿಯಾಗಿ ವಿಚಾರ ಮಾಡಿ ನೋಡಿದ್ರೆ ಅದು ಸರಿಯಾಗೇ ಇರುತ್ತೆ. ಎಲ್ಲಾನು ಅಳದು ತೂಗಿ ನಿನಗೆ ಈ ಮನೆಗೆ ಯಾವ್ದು ಒಳ್ಳೇದೋ ಅದನ್ನೇ ಅವಳು ಮಾಡಿರ್ತಾಳೆ. ನಮ್ಮ ಮನೇನ, ನಮ್ಮೆಲ್ಲರ ಮನಸ್ಸನ್ನ ಬೆಳಗೋ ನಂದಾ ದೀಪ ಕಣೋ ಅವಳು. ಸಂಜೀವಿನಿ ಇದ್ದಾಗೆ ಅವಳು. ಗುಂಡು, ಭವಿಷ್ಯದಲ್ಲಿ ಇದು ನಿನಗೂ ಅನುಭವಕ್ಕೆ ಬರುತ್ತೆ. ಆಗ ನಿನಗೆ ನೆನಪಾಗುತ್ತೆ, ಅಜ್ಜಿ ಭೂಮಿಕಾನ್ ಬಗ್ಗೆ ಈ ಮಾತನ್ನ ಹೇಳ್ತಿದ್ರಲ್ವಾ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಅವಳ ಮಾತನ್ನ ತೆಗೆದು ಹಾಕ್ಬೇಡ. ಅವಳಿಗೇನು ಅನ್ನಕ್ಕೆ ಹೋಗ್ಬೇಡ. ಅದರಲ್ಲೂ ಎಲ್ರ ಮುಂದೆ ಅವಳಿಗೆ ಬೈಯೋದು, ಹೀಯಾಳ್ಸೋದು, ತೆಗಳೋದು ಇದ್ಯಾವುದು ಮಾಡಕ್ ಹೋಗ್ಬೇಡ ಗುಂಡು. ಗಂಡ ಹೆಂಡತಿ ಆದವರು ಪರಸ್ಪರ ನೀವೇ ಒಬ್ರಿಗೊಬ್ರು ಮರ್ಯಾದೆ ಕೊಟ್ಕೋಬೇಕಪ್ಪ. ನೀವು ಒಬ್ರಿಗೊಬ್ರು ಮರ್ಯಾದೆ ಕಳೆಯೋ ಕೆಲಸ ಮಾಡಿದ್ರೆ
ನಿಮ್ಮ ಸಂಬಂಧಕ್ಕೆ ಏನ್ ಬೆಲೆ ಉಳಿಯುತ್ತಪ್ಪ? 3 ಕಾಸ್ಗೂ ಬೆಲೆ ಇರಲ್ಲ ಕಣೋ. ಈ ಮಾತು ಬರೀ ಗಂಡ ಹೆಂಡ್ತಿರ ಸಂಬಂಧಕ್ಕಷ್ಟೇ ಸೀಮಿತ ಅಲ್ಲಪ್ಪ. ಮನೆಯವ್ರ ಮಧ್ಯೆನೂ ಅಂತಹದ್ದೊಂದು ಗೌರವ ಮರ್ಯಾದೆ ಪರಸ್ಪರ ಇರಬೇಕು. ಆ ಕಾರಣಕ್ಕೆ ನೀನು ನಿನ್ನ ಹೆಂಡ್ತಿನ ಬೈವಾಗ ನಾನು ಒಂದು ಮಾತು ಆಡಲಿಲ್ಲ. ನಾನಾಗಲೇ ನಿನಗೆ ಬೈಬೋದಾಗಿತ್ತು, ನೀ ಮಾಡಿದ ತಪ್ಪು ಅಂತ ಎಲ್ಲರ ಮುಂದೆ ಹೇಳ್ಬೋದಾಗಿತ್ತು. ಆದರೆ ಆ ಕೆಲಸ ನಾನು ಮಾಡಲಿಲ್ಲ. ಯಾಕೆ ಹೇಳು? ನಾನು ಹಾಗೆ ಮಾಡಿದ್ರೆ ಎಲ್ಲರ ಮುಂದೆ ನಿನ್ನ ಮರ್ಯಾದೆಗೆ ಕುಂದು ಬರ್ತಿತ್ತು. ಅದಕ್ಕೆ ಹಾಗಾಗಬಾರ್ದು ಅಂತ ನಾನು ಸುಮ್ಮನೆ. ಒಂದು ಮನೆ, ಸಂಸಾರ, ಸಂಬಂಧ ಅಂತ ಬಂದಾಗ ಇಂಥದ್ದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗತ್ತೆ ಗುಂಡು. ನಾವು ಇಂಥದ್ದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಅಂಥದ್ದೊಂದು ಸೂಕ್ಷ್ಮತೆ ಇರಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೆಂಡ್ತಿನ ಗೌರವದಿಂದ ನಡೆಸ್ಕೊ. ಅವಳನ್ನ ನೀನು ಎಷ್ಟು ಚೆನ್ನಾಗಿ ನೋಡ್ಕೋತೀಯೋ ನಿನ್ನ ಜೀವನನೂ ಅಷ್ಟೇ ಚೆನ್ನಾಗಿರುತ್ತೆ. ಕೊನೆಯದಾಗೊಂದು ಮಾತು ಕೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೊ. ಪ್ರಪಂಚದಲ್ಲಿ ಗಂಡನ ಮಾತು ಕೇಳಿ ಹಾಳಾಗಿರೋ ಮನೆಗಳಿರ್ಬೋದು, ಆದ್ರೆ ಒಂದು ಒಳ್ಳೆ ಹೆಂಡತಿ ಮಾತು ಕೇಳಿ ಮನೆ ಹಾಳಾಗಿರೋ ಉದಾಹರಣೆಗಳೇ ಇಲ್ಲಪ್ಪ.